IAS ಅಥವಾ IPS ಎಕ್ಸಾಮ್ಗಳಿಗೆ ಅಂದ್ರೆ UPSC ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅದರಲ್ಲೂ ಇದಕ್ಕೆ ನೀವೇನಾದ್ರೂ ಫ್ರೀ ಕೋಚಿಂಗ್ ಅನ್ನ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ರೆ, ಫ್ರೀ ಟ್ರೈನಿಂಗ್ ಕೋಚಿಂಗ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅಂತವ್ರಿಗಾಗಿ ಇವತ್ತಿನ ಮಾಹಿತಿ ಸ್ನೇಹಿತರೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಫ್ರೆಂಡ್ಸ್, ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವತಿಯಿಂದ ಸೊ ಏನು 2026ನೇ ಸಾಲಿಗೆ ಸಂಬಂಧಪಟ್ಟಂತೆ UPSC ನಾಗರಿಕ ಸೇವಾ ಎಕ್ಸಾಮ್ಗಳಿಗೆ ಉಚಿತ ತರಬೇತಿಯನ್ನ ಕೊಡೋದಕ್ಕೆ ಆನ್ಲೈನ್ ಮುಖಾಂತರ 2026-27ನೇ ಸಾಲಿಗೆ ಅರ್ಜಿಯನ್ನು ಕಾಲ್ ಮಾಡಿದ್ದಾರೆ. ಸೊ ಬನ್ನಿ ಇದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಇವತ್ತಿನ ನೋಡಿದ್ರೆ ತಿಳ್ಕೊಳ್ಳೋಣ. ಯಾರೆಲ್ಲ ಅಪ್ಲೈನ ಮಾಡಬಹುದು, ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಗೆ ನೀವು ಅಪ್ಲೈ ಮಾಡ್ಬೇಕಂದ್ರೆ ಸೊ ಏನೆಲ್ಲ ಕ್ವಾಲಿಫಿಕೇಶನ್ ಇರಬೇಕು, ಏನೆಲ್ಲ ಕ್ರೈಟೀರಿಯಾ ಇದೆ, ಮತ್ತೆ ಹೇಗೆ ಅಪ್ಲೈ ಮಾಡಬೇಕು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಇವತ್ತಿನ ನೋಡಿದ್ರೆ ತಿಳ್ಕೊಳ್ಳೋಣ. ಸೊ ನೀವು ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಒಂದು ಲೈಕ್ ನ ಕೊಡಿ ಅಂತ ಹೇಳ್ತಾ, ನೀವು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಹೋದ್ರೆ ಸೊ ಅದು bcwd.karnataka.gov.in ಅಂತ ಅಲ್ಲಿ ಹೋದ್ರೆ ಸೊ ನಿಮಗೆ ಅಲ್ಲೇ ಕಾಣಿಸ್ಬಿಡುತ್ತೆ ಸ್ನೇಹಿತರೆ. ಇಲ್ಲಿ 26-27ನೇ ಸಾಲಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಉಚಿತ ಊಟ ಮತ್ತು ವಸತಿಯೊಂದಿಗೆ UPSC ನಾಗರಿಕ ಸೇವಾ ಪರೀಕ್ಷಾ ಪೂರ್ವ ತರಬೇತಿಗೆ ಆನ್ಲೈನ್ ಅರ್ಜಿ ಆಹ್ವಾನ ಮಾಡಿದೀವಿ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ರೀತಿಯ ಒಂದು ಪ್ರಕಟಣೆ ಓಪನ್ ಆಗುತ್ತೆ. ಪ್ರಕಟಣೆ, ವಿದ್ಯಾರ್ಥಿಗಳಿಗೆ ಸೂಚನೆ, ಆನ್ಲೈನ್ ಅಪ್ಲಿಕೇಶನ್ ಕೂಡ ನಿಮಗೆ ಇಲ್ಲೇ ಲಿಂಕ್ ಸಿಗುತ್ತೆ, ಅವಾಗ ಅಪ್ಲೈ ಮಾಡಬಹುದು. ಸೊ ಮೊದಲು ಬನ್ನಿ ಪ್ರಕಟಣೆಯನ್ನು ನೋಡೋಣ. ಫ್ರೆಂಡ್ಸ್, ನಾವಿಲ್ಲಿ ನೋಡ್ತಾ ಇರುವಂತದ್ದು ಈ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಒಂದು ಅಧಿಕೃತ ಪ್ರಕಟಣೆ. ಇದು ದಿನಾಂಕ 15/7 ಈ ಒಂದು ಪ್ರಕಟಣೆ ಹೊರಬಿದ್ದಿದೆ. ನಾವು 26-27ನೇ ಸಾಲಿಗೆ ಹಿಂದುಳಿದ ವರ್ಗಗಳ ಒಂದು ಕಲ್ಯಾಣ ಇಲಾಖೆಯಿಂದ UPSCಗೆ ಏನು ಪರೀಕ್ಷಾ ಪೂರ್ವ ತರಬೇತಿಯನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಉಚಿತ ಊಟ ಮತ್ತೆ ವಸತಿಯನ್ನ ನಾವು ನೀಡ್ತೀವಿ ಅಂತ ಹೇಳ್ತಾರೆ. ಸೊ ಇದು ಯಾರಿಗೆ ಅಂತ ನೀವು ಕೇಳಿದ್ರೆ ಈ ಒಂದು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗಾಗಿರುತ್ತೆ. ಯಾರೆಲ್ಲ ಅಪ್ಲೈ ಮಾಡಬಹುದು ಇದಕ್ಕೆ ಅಂತ ನೀವು ಕೇಳಿದ್ರೆ ಕ್ಯಾಟಗರಿ 1, 2A, 3A ಮತ್ತು 3B ಗಳಿಗೆ ಸೇರಿದಂತ ಅಭ್ಯರ್ಥಿಗಳು ನೀವು ಇದಕ್ಕೆ ಅಪ್ಲೈ ಮಾಡಬೇಕಾಗಿರುತ್ತೆ. ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ನೀವು ಈ ಒಂದು ಅರ್ಜಿಗಳನ್ನ ಆನ್ಲೈನ್ ನಲ್ಲೇ ಅಪ್ಲೈ ಮಾಡಬೇಕು, ಬೇರೆ ಯಾವ ಮಾಡಲ್ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಅರ್ಜಿನ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವತ್ತು ಅಂತ ಕೇಳಿದ್ರೆ ನೀವು ಮುಂದಿನ ಆಗಸ್ಟ್ ತಿಂಗಳ 3ನೇ ತಾರೀಕುವರೆಗೂ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಸೊ ಈ ಒಂದು ಫ್ರೀ ಟ್ರೈನಿಂಗ್ಗೆ ಅಥವಾ ಫ್ರೀ ಎಕ್ಸಾಮಿನೇಷನ್ ಕೋಚಿಂಗ್ಗೆ ನೀವು ಅರ್ಜಿನ ಸಲ್ಲಿಸೋದಕ್ಕೆ ಏನೆಲ್ಲ ಅರ್ಹತೆಗಳಿರ್ಬೇಕು ಅಂತ ನೀವು ಕೇಳಿದ್ದೆ ಆದ್ರೆ, ಮೊದಲನೇದು ನೀವು ವಿಶ್ವವಿದ್ಯಾನಿಲಯಗಳಿಂದ ಯಾವುದಾದ್ರೂ ಒಂದು ಪದವಿಯನ್ನ ಪಡೆದಿರಬೇಕು ಅಥವಾ ಪಾಸ್ ಆಗಿರಬೇಕು. ಸೊ ಯಾರು ಅಪ್ಲೈ ಮಾಡಬಹುದು ಅಂತ ನಾನು ಆಗ್ಲೇ ಹೇಳಿದಂಗೆ ಕ್ಯಾಟಗರಿ 1, 2A, 3A, 3B ಅಭ್ಯರ್ಥಿಗಳಾಗಬಹುದು. ಸೊ ನೀವು ಇದಕ್ಕೆ ಅರ್ಜಿನ ಸಲ್ಲಿಸೋದಕ್ಕೆ ನಿಮ್ಮ ಕುಟುಂಬದ ಒಟ್ಟು ವಾರ್ಷಿಕ ಆದಾಯ 5 ಲಕ್ಷಗಳ ಒಳಗಿರಬೇಕು. ಸೊ ಇದಕ್ಕೆ ನೀವು KE ಅವರು ಕಂಡಕ್ಟ್ ಮಾಡ್ತಕ್ಕಂಥ ಸಾಮಾನ್ಯ ಪ್ರವೇಶ ಪರೀಕ್ಷೆಗಳಲ್ಲಿ ನೀವು ಪಾಸ್ ಆಗಬೇಕು. ಅಲ್ಲಿ ಗಳಿಸಿದಂತ ಅಂಕಗಳ ಆಧಾರದ ಮೇಲೆ, ಮೀಸಲಾತಿಯ ಆಧಾರದ ಮೇಲೆ ಸೊ ಮೆರಿಟ್ ಅನ್ನ ಅನೌನ್ಸ್ ಮಾಡಿ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಇನ್ನೂ ಪರೀಕ್ಷಾ ಕೇಂದ್ರಗಳು ಮತ್ತೆ ಪರೀಕ್ಷಾ ದಿನಾಂಕವನ್ನ ಯಾವುದೇ ತರದಲ್ಲಿ ಫೈನಲ್ ಮಾಡಿಲ್ಲ, ಮುಂದೊಂದು ದಿನಗಳಲ್ಲಿ ನಾವು ಮಾಡ್ತೀವಿ, ವೆಬ್ಸೈಟ್ ಅನ್ನು ಚೆಕ್ ಮಾಡ್ತೀರಿ ಅಂತ ಹೇಳ್ತಾರೆ. ಪರೀಕ್ಷಾ ಪೂರ್ವ ತರಬೇತಿಗೆ ಆಯ್ಕೆ ಆಗ್ತಕ್ಕಂಥ ಅಭ್ಯರ್ಥಿಗಳಿಗೆ ಇಲಾಖೆ ವತಿಯಿಂದ ಉಚಿತ ಊಟ ಮತ್ತೆ ವಸತಿಯನ್ನ ಕೊಟ್ಟು ತರಬೇತಿಯನ್ನು ನಾವು ನೀಡ್ತೀವಿ ಅಂತ ಹೇಳ್ತಾರೆ. ಯಾವುದೇ ತರಬೇತಿ ಭತ್ಯವನ್ನು ಕೊಡಲ್ಲ. ಸೊ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ವೆಬ್ಸೈಟ್ ಅನ್ನು ವಿಸಿಟ್ ಮಾಡಿ ನೀವು ಪಡ್ಕೋಬಹುದಾಗಿರುತ್ತೆ. ಏನಾದರೂ ಡೌಟ್ ಇತ್ತು ಅಂದ್ರೆ ಸಹಾಯವಾಣಿಗೆ ಸಂಪರ್ಕ ಮಾಡಬಹುದು. ಸಹಾಯವಾಣಿಯ ನಂಬರು 8050770004. ಇದಕ್ಕೆ ಬೆಳಿಗ್ಗೆ 10 ಗಂಟೆಯಿಂದ 5:30 ನೀವು ಕಾಲ್ ಮಾಡಬಹುದಾಗಿರುತ್ತೆ. ಅರ್ಜಿನ ಸಲ್ಲಿಸೋದಕ್ಕೆ ಅಭ್ಯರ್ಥಿಗಳಿಗೆ ಒಂದು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಏನು ಆ ಸೂಚನೆಗಳು ಅಂತ ಹೇಳಿದ್ರೆ ನೀವು ನಾನು ಆಗಲೇ ಹೇಳ್ದಂಗೆ ಆನ್ಲೈನ್ ನಲ್ಲಿ ಹಾಕ್ಬೇಕು. ಈ ಒಂದು ಪರೀಕ್ಷಾ ಪೂರ್ವ ತರಬೇತಿಯಲ್ಲಿ ನೀವೀಗ ಆಲ್ರೆಡಿ ಏನಾದ್ರು ಅಪ್ಲೈ ಮಾಡ್ಕೊಂಡು ಈ ಹಿಂದೆನೆ ತಗೊಂಡಿದ್ರೆ ಅವ್ರು ಇದಕ್ಕೆ ಅರ್ಹರಾಗಿರೋದಿಲ್ಲ. ಉಚಿತ ಊಟ ಮತ್ತೆ ವಸತಿಯೊಂದಿಗೆ ನಾವು ಈ ತರಬೇತಿಯನ್ನು ಕೊಡ್ತೀವಿ, ಭತ್ಯೆ ಕೊಡಲ್ಲ. ಈಗ ಆಲ್ರೆಡಿ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಅನುದಾನಿತ ಸಂಸ್ಥೆಗಳು ಅಥವಾ ಸಾರ್ವಜನಿಕ ಸ್ವಾಮ್ಯಕ್ಕೆ ಒಳಪಟ್ಟಿದ್ದಂತಹ ಸಂಸ್ಥೆಗಳಲ್ಲಿ ನೌಕರರು ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಬರಲ್ಲ. ಸೊ ತರಬೇತಿ ಅವಧಿ ಎಷ್ಟು ಅಂತ ನೀವು ಕೇಳಿದ್ರೆ ಸೊ ಈ ತರಬೇತಿ ಅವಧಿ 7ರಿಂದ 9 ತಿಂಗಳಾಗಿರುತ್ತೆ. ಸೊ ಈ UPSC ನಾಗರಿಕ ಸೇವೆಗೆ ಪೂರ್ವಭಾವಿ ಮತ್ತೆ ಮುಖ್ಯ ಪರೀಕ್ಷೆ ಎರಡಕ್ಕೂ ಇವರು ಈ ಒಂದು ಟ್ರೈನಿಂಗ್ ಅನ್ನ ಕೊಡ್ತಾರೆ. ಮೊದಲು ಪೂರ್ವಭಾವಿ ಪರೀಕ್ಷೆ ಕೊಡ್ತಾರೆ, ಅದರಲ್ಲಿ ಪಾಸ್ ಆಗಿ ಪ್ರಿಲಿಮ್ಸ್ ಪಾಸ್ ಆಗಿ ಮೇನ್ಸ್ಗೆ ಹೋಗ್ತಾರಲ್ಲ ಅವ್ರಿಗೆ ಮತ್ತೆ ಕೊಡ್ತಾರೆ. ಅದನ್ನ ಅರ್ಹತೆಗಳು ನಾನು ಆಗ್ಲೇ ಹೇಳ್ದಂಗೆ ಇವರು ಕರ್ನಾಟಕ ರಾಜ್ಯದ ನಿವಾಸಿ ಆಗಿರ್ಬೇಕು, ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿರ್ಬೇಕು, ವಾರ್ಷಿಕ ಆದಾಯ 5 ಲಕ್ಷದೊಳಗಿರಬೇಕು, ಪದವಿಯನ್ನು ಪಡೆದಿರಬೇಕು. ಸೊ ವೆರಿ ಇಂಪಾರ್ಟೆಂಟ್ ಆಗಿ ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಎಷ್ಟು ವಯೋಮಿತಿ ಅಂತ ಕೇಳಿದ್ರೆ ಕನಿಷ್ಠ 21 ವರ್ಷ, ಗರಿಷ್ಠ 31 ವರ್ಷ. ಕೆಳಕಂಡಂತ ಒಂದಷ್ಟು ದಾಖಲೆಗಳನ್ನ ಆನ್ಲೈನ್ ನಲ್ಲಿ ಅಪ್ಲೋಡ್ ಮಾಡಬೇಕು. ಅದೇ SSLC ಅಂಕಪಟ್ಟಿ ಮತ್ತೆ ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ನಿಮ್ಮ ಒಂದು ಘಟಿಕೋತ್ಸವ ಪ್ರಮಾಣ ಪತ್ರಗಳನ್ನ ಹಾಕ್ಬೇಕಾಗಿರುತ್ತೆ. ಯಾವುದೇ ತರದ ಪತ್ರ ವ್ಯವಹಾರವನ್ನು ಮಾಡಲ್ಲ. ನೀವು ವೆಬ್ಸೈಟ್ ಅಲ್ಲಿ ಅವಾಗವಾಗ ಚೆಕ್ ಮಾಡಿ ಮಾಹಿತಿಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನ ನಾವು ಇದಕ್ಕೆ ನಡೆಸ್ತೀವಿ, ಅದರ ಬೇಸ್ ಮೇಲೆ ನಿಮ್ಮನ್ನ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಈ ಒಂದು ಪರೀಕ್ಷಾ ಪೂರ್ವ ತರಬೇತಿಗೆ 100 ಅಂಕಗಳ ಬಹುಆಯ್ಕೆಯ ಪ್ರಶ್ನೆಗಳನ್ನ ಕೊಟ್ಟು ಸೊ ಜೊತೆಗೆ ಪದವಿಯ ಒಂದು ಅಂಕಗಳ ಆಧಾರದ ಮೇಲೆ ಇಲ್ಲ
ನಿಮಗೆ ಏನು CET ಮಾರ್ಕ್ಸ್ ಆದ್ರೂ ಕನ್ಸಿಡರ್ ಮಾಡ್ಬೋದು, ಇಲ್ಲ ಕೆಲವೊಂದ್ಸಲ ನಿಮ್ಮ ಒಂದು ಡಿಗ್ರಿ ಪರ್ಸೆಂಟೇಜ್ ಮೇಲಾದ್ರೂ ಕನ್ಸಿಡರ್ ಮಾಡ್ಬೋದು, ಅಥವಾ ಎರಡೂ ಕೂಡ ಕೆಲವೊಂದ್ಸಲ ತಗೋಬಹುದು. ಓಕೆ, ಕೆಲವೊಂದಷ್ಟು ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪರೀಕ್ಷೆಗಳನ್ನ ನಡೆಸುವಂತ ದಿನಾಂಕ, ಸಮಯ, ಸ್ಥಳಗಳನ್ನ ನಾವು ನಂತರದಲ್ಲಿ ಪ್ರಕಟ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಅಂತಿಮ ಅರ್ಜಿನ ಸಬ್ಮಿಟ್ ಮಾಡಿದ ನಂತರದಲ್ಲಿ ನೀವು ಮತ್ತೆ ಎಡಿಟ್ ಮಾಡಕ್ಕೆ ಅವಕಾಶ ಇರಲ್ಲ. ಬಹಳ ಕೇರ್ಫುಲ್ ಆಗಿ ನೋಡ್ಕೊಂಡು ಮಾಡಿ. ಅರ್ಜಿಯನ್ನ ನೀವು ಒಂದ್ಸಲ ಮಾತ್ರ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಅರ್ಜಿಯ ಪ್ರತಿನ ನೀವು ಪೆಟ್ಟು ತೆಗೆದು ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಎಲ್ಲಿ ತರಬೇತಿ ಇರುತ್ತೆ ಅಂತ ನೀವು ಕೇಳಿದ್ರೆ, ಇದು ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಆವರಣ, ಮೈಸೂರು ರಸ್ತೆ, ಕೆಂಗೇರಿ, ಬೆಂಗಳೂರು ನಗರ ಜಿಲ್ಲೆ, ಇಲ್ಲಿ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಈ ಎಲ್ಲದಕ್ಕೂ ಸಂಬಂಧಪಟ್ಟಂತಹ ನಿಮಗೆ ಏನಾದರೂ ಡೌಟ್ ಇದ್ರೆ ಈ ಕಾಂಟ್ಯಾಕ್ಟ್ ನಂಬರ್ಗಳನ್ನ, ಸಹಾಯವಾಣಿಯನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದಾಗಿರುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವತಿಯಿಂದ UPSC ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ವಿತ್ ಫುಡ್ ಅಂಡ್ ಅಕಾಮಿಡೇಷನ್ ಫಾರ್ 26-27 ಇಯರ್ಸ್ ಅಂತ ಹೇಳಿ ಕಾಲ್ ಮಾಡಿದಾರಲ್ಲ, ಅದಕ್ಕೆ ಸಂಬಂಧಪಟ್ಟ ಕಂಪ್ಲೀಟ್ ಇನ್ಫಾರ್ಮೇಶನ್. ಸ್ನೇಹಿತರೆ, ಮಾಹಿತಿ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ರೀತಿಯ ಮಾಹಿತಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು, ಬೈ ಬಾಯ್.